ಟೋಲ್ ಸೆಟ್ ಮಾಡಬೇಕು. ಇಲ್ಲಿ ಟೋಲ್ ಸೆಟ್ ಮಾಡೋಕ್ಕೆ ಇದು ಈಕ್ವಲಲ್ಲಿ ಇರಬೇಕು. ಇದನ್ನ ಹಿಂಗೆ ಹಾಕೋದು. ಇದು ಚೆಕ್ ಮಾಡೋದು ಲಾಸ್ಟ್ ಫೈನಲ್ ತಾನೇ, ಎಲ್ಲ ಚೆಕ್ ಮಾಡ್ಕೊಂಡೇ ಹೊಲಿಬೇಕು. ನೋಡಿ ಲೆವೆಲ್ ಇಟ್ಟು ಎಷ್ಟೈತೆ ಈಗ ಈಕ್ವಲ್ ಇಲ್ಲ ಅಂದ್ರೆ ಕಟ್ ಮಾಡ್ಬಿಡೋದಾ? ನೋಡ್ಕೋ ಫಸ್ಟು, ಆಮೇಲೆ ಅಲ್ಲ ಅದೇ ಇದೆ. ಏನಾದ್ರು ಜಾಸ್ತಿ ಇದ್ರೆ ಇಲ್ಲ, ಇದು ಕರೆಕ್ಟ್ ಆಗಿದೆ. ನೀವು ಇನ್ನೊಂದು ಸ್ವಲ್ಪ ಇದು ಕರೆಕ್ಟ್ ಆಗೈತೆ. ಅದು ಇದು ಸರಿ ಐತೆ. ನಾನು ಹೇಳ್ತಾ ಇರೋದು ನೋಡು, ಏನನ್ನ ಜಾಸ್ತಿ ಬಂದ್ರೆ ನೆಳ್ತೆಗೆ ಅಂತ ಇದನ್ನ ಒಂದು ಸ್ವಲ್ಪ ಇಷ್ಟು ಇದ್ರೆ ಇದನ್ನ ಇಲ್ಲಿಂದ ಇಲ್ಲಿಗೆ ತೇಲಿಸ್ಕೊಬೇಕು. ಸರಿನಾ? ಒಂದ್ ವೇಳೆ ಇದೇ ಜಾಸ್ತಿ ಬಂದ್ಬಿಡ್ತು ಅನ್ನೋ, ಈ ಫಿಲ್ಟರ್ ಸ್ವಲ್ಪ ಜಾಸ್ತಿ ಇಟ್ಕೊಬೇಕು. ಈಗ ಆ ಕಡೆ ಕರೆಕ್ಟ್ ಆಗುತ್ತೆ ಅಲ್ವಾ? ಆಮೇಲೆ ಈ ಕಡೆ ನೋಡೋಣ. ಅದು ಕರೆಕ್ಟ್ ಇದೆ. ನಮ್ಮ ಮೇಲಿಂದ ನೋಡ್ಕೊಂಡು ಕರೆಕ್ಟಾಗಿ ಬಂದಿದ್ರೆ ಇವು ಕರೆಕ್ಟಾಗಿ ಇರ್ತವೆ. ಕೆಲವೊಂದು ಬ್ಲೌಸು ಎಳೆದು ದೊಡ್ಡದಾಗ್ತವಲ್ಲ, ಅಂಥವು ಹೆಚ್ಚು ಕಡಿಮೆ ಆಗ್ತವೆ. ನೋಡ್ಕೊಂಡು ಹೊಲಿಬೇಕು ಫೈನಲ್. ಅದಾದಮೇಲೆ ನೆಕ್ಸ್ಟ್ ತೋಳಿಗ. ಇದು ಶೇಪ್ ಇರೋ ಕಡೆ, ಇದು ಶೇಪ್ ಇಲ್ಲದೆ ಇರೋದು. ಇದು ಫ್ರಂಟು, ಇದು ಬ್ಯಾಕು. ನೋಡಿ ಇದರಲ್ಲಿ ಇದು ಫ್ರಂಟು, ಇದು ಬ್ಯಾಕು, ಇದು ಶೇಪ್ ಇದೆಯಲ್ಲ, ಇದನ್ನ ಚೆಕ್ ಮಾಡ್ಕೋಬೇಕು ನಾವು. ಇದು ಸರಿ ಬರುತ್ತಾ ಹೆಂಗೆ ಅಂತ ನೋಡಿ. ಈ ಪಾಯಿಂಟ್ ಇಲ್ಲಿಗೆ ಬರಬೇಕು. ನಿಧಾನಕ್ಕೆ ಅದು ನೋಡ್ಕೋಬೇಕು ಸರಿ ಐತಾ ಇಲ್ವಾ ಅಂತ. ಇನ್ನೂ ಒಂಚೂರು ಬಿಡುತ್ತದು ಅಲ್ವಾ, ಅಷ್ಟು ಬಿಟ್ಟೆ ಹಾಕೋಬೇಕು ನಾವು. ಯಾವುದನ್ನು ಹೇಳ್ಕೊಂಡಂಗೆ ಇದು ಹಾಕೋವಾಗ ಇದನ್ನ ಬೇಕಾದ್ರೆ ಹೇಳ್ಕೊಂಡಿರಿ, ಇದನ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಸರಿನಾ? ಇದನ್ನ ಅದಕ್ಕೆ ಆಚೆ ಕಡೆ ಕಟ್ಟಿ ಮಾಡಮ್ಮ ಅಂತ ಹೇಳಿದೆ ಅಮ್ಮಂಗೆ. ಕಿವಿಗೆ ಹೋಯ್ತಿಲ್ಲ, ಎಲ್ಲ ಕಡೆ ಓಡಾಡುತ್ತೆ. ಚೂರು ಜಾಸ್ತಿ ಪರವಾಗಿಲ್ಲ, ಏನಾಗಲ್ಲ. ಈಗ ಇನ್ನು ಚೂರು ಜಾಸ್ತಿ ಐತಿ ಅಲ್ವಾ? ಇದನ್ನ ಚೂರು ಎಳ್ಕೊ. ಒಂದು ಸ್ವಲ್ಪ ಜಾಸ್ತಿ ಎಳಿಬಾರ್ದು, ಬಟ್ ಇದನ್ನ ಮಾತ್ರ ಎಳಿಯಂಗಿಲ್ಲ. ಅದನ್ನ ಎಷ್ಟು ಎಳ್ಕೊಂಡ್ರು ನಡೀತದೆ. ಇದನ್ನು ಮಾತ್ರ ಎಳೆದ್ಬಿಟ್ರೆ ಹೋಯ್ತು. ಇತ್ಲಿಂದ ಎಲ್ಲ ಕಡೆಯಿಂದಲೂ ಇದು ಕರೆಕ್ಟ್ ಅದೇ ಅಂತ ನೋಡ್ಕೊಬೇಕು. ಒಂದು ಹೊಲಿಗೆ ಬಿಡಬಾರ್ದು, ಎರಡು ಹೊಲಿಗೆ ಹಾಕಬೇಕು. ಇದು ಎರಡನೇ ಹೊಲಿಗೆ ಹಾಕುವಾಗ ಅದ್ರ ಮೇಲೆ ಹಾಕಬೇಕು ಅಥವಾ ಪಕ್ಕಕ್ಕೆ ಹಾಕಬೇಕು. ಈ ಕಡೆಗಂತೂ ಯಾವುದೇ ಕಾರಣಕ್ಕೂ ಬರಬಾರ್ದು ಒಳಗಡೆಗೆ. ನೋಡಿ, ಇದು ಬಂದರೂ ಪರವಾಗಿಲ್ಲ, ಚಿಂತೆ ಇಲ್ಲ. ಮಾತ್ರ ಹೋಗ್ಬಾರ್ದು. ಇವೆಲ್ಲ ಹೊಲಿಯುವಾಗ ಕಂಡೀಷನ್ಸ್ಗಳು ಎಲ್ಲ ನೋಡ್ಕೊಬೇಕು. ಆವಾಗ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರ್ತದೆ. ಅದಾದಮೇಲೆ ಇದು ಎಷ್ಟು ಕಟ್ ಮಾಡಬೇಕು ನೋಡಿ, ಅಷ್ಟು ಬಿಡಬೇಕು, ಅಷ್ಟು ಬಟ್ಟೆ ಬೇಕು. ಓವರ್ಲಾಕ್ ಮಿಷಿನು ಬೇರೆ ಒಂದು ಕಡೆದು ಹಾಕಿದ್ಮೇಲೆ ಇನ್ನೊಂದು ಕಡೆ ನೋಡೋ ಅವಶ್ಯಕತೆ ಇರಲ್ಲ. ಒಳ್ಕಡೆ ಹೋಗ್ತಾ ಇರೋದಲ್ಲಿ. ಕಟ್ ಮಾಡೋ ಬಾರಿ ಹುಷಾರು. ಅಡವಿ ಏನಾರ ಒಂಚೂರು ಕಟ್ಟಾಗ್ಬಿಡ್ತು ಅಂದರೆ ಹೋಯ್ತು. ಈಗ ಓವರ್ಲಾಕ್